ಗೆಳೆಯರೇ, ಇದನ್ನು ಕೇಳಿದರೆ ನಿಮಗೆ ಆಶ್ಚರ್ಯ ಅನ್ನಿಸಬಹುದು. ನಮ್ಮಲ್ಲಿನ ದೇವಾಲಯಗಳಿವೆಯಲ್ಲ, ಅವುಗಳನ್ನು ಕೇವಲ ಪೂಜಾ ಕೇಂದ್ರಗಳಾಗಿ ಮಾತ್ರ ನಮ್ಮ ಹಿರಿಯರು ನಿರ್ಮಾಣ ಮಾಡಿರಲಿಲ್ಲ. ಅವು ನಮ್ಮ ಸೈನ್ಸ್ ಸೆಂಟರ್ಗಳಾಗಿದ್ವು. ಅವು ನಮ್ಮ ಅವತ್ತಿನ ಇತಿಹಾಸ ಸಂರಕ್ಷಣಾ ಕೇಂದ್ರಗಳಾಗಿದ್ವು. ಧ್ಯಾನ ಮತ್ತು ಸಾಧನಾ ಕೇಂದ್ರಗಳಾಗಿದ್ವು. ಅವು ನಮ್ಮ ಹಿರಿಯರಿಗೆ ಗೊತ್ತಿದ್ದ ಅದ್ಭುತಗಳನ್ನು ಮುಂದಿನ ತಲೆಮಾರುಗಳಿಗೆ ತಲುಪಿಸೋ ಸಲುವಾಗಿಯೇ ನಿರ್ಮಾಣಗೊಂಡ ಜ್ಞಾನ ಸಂಗ್ರಹಣಾ ಕೇಂದ್ರಗಳಾಗಿದ್ವು. ನಾನು ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅನ್ನೋದು ನಿಮಗೆ ಅರ್ಥ ಆಗಬೇಕು ಅಂದರೆ ನೀವು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕು. ಗೆಳೆಯರೇ, ನಿಮಗೆ ಈ ಹಿಂದೆ ನಾನು ಪಳನಿಯ ನವಪಾಷಾಣ ವಿಗ್ರಹದ ಬಗ್ಗೆ ಹೇಳಿದ್ದೆ. ಅವತ್ತು ಆ ಭಾಗದಲ್ಲಿ ಉಂಟಾಗಿದ್ದ ವಿಚಿತ್ರ ಕಾಯಿಲೆಯಿಂದ ಜನರನ್ನು ಕಾಪಾಡೋದಕ್ಕಾಗಿ ಅಲ್ಲಿನ ಭೋಗರ್ನಾಥರ್ ಅನ್ನೋ ಸಿದ್ಧರೊಬ್ಬರು ನವಪಾಷಾಣಗಳನ್ನು ಬಳಸಿ ನಿರ್ಮಿಸಿದ ಮುರುಗನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು. ಅದರ ಅಭಿಷೇಕದ ತೀರ್ಥ ಹಲವಾರು ಕಾಯಿಲೆಗಳಿಗೆ ಔಷಧವಾಗಿ ಬಳಕೆಯಾಗ್ತಿತ್ತು. ಅದೇ ಕಾಲಘಟ್ಟದಲ್ಲೇ ಅಂಥದ್ದೇ ಒಂದು ರಸವಿದ್ಯೆಯನ್ನು ಬಳಸಿ ನಿರ್ಮಿಸಲಾದ ಅತ್ಯದ್ಭುತ ವಿಗ್ರಹ ನಮಗೆ ತಮಿಳುನಾಡು ಹಾಗೂ ಆಂಧ್ರದ ಗಡಿಯಲ್ಲಿ ಸಿಗುತ್ತೆ. ಆ ಊರನ್ನು ಗುಡಿಮಲ್ಲ ಅಂತ ಕರೀತಾರೆ. ಅದಿರೋದು ಹಲವಾರು ನಿಗೂಢಗಳನ್ನು ತನ್ನೊಳಗೆ ಅಡಗಿಸಿಟ್ಕೊಂಡಿರೋ ನಲ್ಲಮಲ ಕಾಡಿನ ಅಂಚಲ್ಲಿ. ಗುಡಿಮಲ್ಲದಲ್ಲಿರೋ ಪುರಾತನ ಶಿವಾಲಯವನ್ನು ಪರಶುರಾಮೇಶ್ವರ ಅಂತ ಕರೆಯಲಾಗುತ್ತೆ. ಒಂದು ಮೂಲದ ಪ್ರಕಾರ ಇದು ಭಾರತದ ಮೊಟ್ಟಮೊದಲ ಶಿವಾಲಯ. ಈ ಆಲಯದ ನಿರ್ಮಾಣವಾಗಿದ್ದು ಸುಮಾರು 2300 ವರ್ಷಗಳ ಹಿಂದೆ. ಇಲ್ಲಿರೋ ಶಿವಲಿಂಗವನ್ನು ಬಹುಶಃ ನೀವು ಇಲ್ಲಿ ಬಿಟ್ಟರೆ ಮತ್ತಿನ್ನೆಲ್ಲೂ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ. ಇದು ಲಿಂಗ ಪರಿಕಲ್ಪನೆಯ ಮೂಲ, ಸೃಷ್ಟಿ ರಹಸ್ಯವನ್ನು ಬೋಧಿಸುವ ಆಲಯ ಇದು. ಇಲ್ಲಿ ವಿಗ್ರಹದ ಕೆಳಭಾಗದಲ್ಲಿ ಮನುಷ್ಯನೊಬ್ಬ ಮಂಡಿಯೂರಿ ಕುಳಿತಿದ್ದಾನೆ. ಅವನ ಹೆಗಲ ಮೇಲೆ ನಿಂತಿರುವ ಮನುಷ್ಯನ ಆಕೃತಿಯ ಬಲಗೈಯಲ್ಲಿ ಕುರಿ, ಎಡಗೈಯಲ್ಲಿ ಮಡಕೆ ಇದೆ. ಎಡಭುಜದ ಮೇಲೆ ಕೊಡಲಿ, ಅದರ ಮೇಲೆ ಕಟ್ಟಲಾದ ದಾರ ಅಥವಾ ಕಟಿಬಂಧ. ಸುಂದರ ಕೇಶವಿನ್ಯಾಸ, ಕಿವಿಯಲ್ಲಿ ಹಲವು ಆಭರಣಗಳನ್ನು ಹೊಂದಿರೋ ಈ ವಿಗ್ರಹ ಅವತ್ತಿನ ಪುರುಷಾಕೃತಿ ಹಾಗೂ ಅವರ ಬದುಕಿನ ರೀತಿಯನ್ನು ತೋರಿಸ್ತಿದೆ. ಅದರಿಂದ ಮೇಲೆ ನಿಮಗೆ ಕಾಣಿಸೋದು ಪುರುಷಾಂಗವನ್ನು ಹೋಲುವ ಲಿಂಗದ ಆಕೃತಿ. ಅಂದರೆ ಅದು ಲಿಂಗದ ಮೂಲ ಕಲ್ಪನೆ ಅಥವಾ ಸೃಷ್ಟಿಯ ಬಗ್ಗೆ ತಿಳಿಸುವ ವಿಗ್ರಹ ರೂಪ. ವಿಶೇಷ ಅಂದರೆ ಇದು ಸಾಮಾನ್ಯ ಶಿಲೆಯಿಂದ ನಿರ್ಮಿಸಲಾದ ವಿಗ್ರಹವಲ್ಲ. ಇದನ್ನು ನವಪಾಷಾಣ ವಿಗ್ರಹ ಅಥವಾ ನವಪಾಷಾಣ ಲಿಂಗ ಅಂತ ಹೇಳಲಾಗುತ್ತೆ. ಇಲ್ಲಿ ಈ ಲಿಂಗವನ್ನು ಪ್ರತಿಷ್ಠಾಪಿಸಿದ್ದು ಸಾಕ್ಷಾತ್ತು ಪರಶುರಾಮರು ಅಂತ ಹೇಳ್ತಾರೆ. ಹೀಗಾಗಿನೇ ಇದನ್ನು ಪರಶುರಾಮೇಶ್ವರ ಅಂತ ಕರೀತಾರಂತೆ. ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ತಂದೆ ಜಮದಗ್ನಿಯ ಆದೇಶದಂತೆ ತಾಯಿ ರೇಣುಕಾದೇವಿಯ ಶಿರಚ್ಛೇದ ಮಾಡಿದ ಪರಶುರಾಮರು ಮುಂದೆ ತನ್ನ ತಾಯಿಯನ್ನು ಬದುಕಿಸ್ಕೊಳ್ತಾರಾದರೂ ಮಾತೃಹತ್ಯಾ ದೋಷದ ಪಶ್ಚಾತ್ತಾಪದಿಂದ ಹೊರಬರೋದಕ್ಕೆ ಅವರಿಗೆ ಸಾಧ್ಯನೇ ಆಗಲಿಲ್ವಂತೆ. ಹೀಗಾಗಿ ಪ್ರಾಯಶ್ಚಿತ್ತಕ್ಕಾಗಿ ಅವರು ಈ ಗುಡಿಮಲ್ಲ ಪ್ರದೇಶಕ್ಕೆ ಬಂದು ಇಲ್ಲಿ ತಪಸ್ಸಿಗೆ ಕೂತರು ಅಂತ ಹೇಳಲಾಗತ್ತೆ. ಆನಂತರ ಕ್ಷತ್ರಿಯ ವಿನಾಶದ ಶಪಥ ತೊಟ್ಟು ಭಾರತದಾದ್ಯಂತ ಸಂಚರಿಸಿ ಕ್ಷತ್ರಿಯ ಸಂಹಾರ ಮಾಡ್ತಾ ಬಂದ ಪರಶುರಾಮರು ಆ ಎಲ್ಲ ರಕ್ತಪಾತದ ಪ್ರಾಯಶ್ಚಿತ್ತಕ್ಕಾಗಿ ಇಲ್ಲಿ ಸೃಷ್ಟಿಲಿಂಗದ ಪ್ರತಿಷ್ಠಾಪನೆ ಮಾಡಿದರು ಅಂತ ಹೇಳಲಾಗತ್ತೆ. ಮತ್ತೊಂದು ಕಥೆಯ ಪ್ರಕಾರ ಪರಶುರಾಮರು ಇಲ್ಲಿ ತಪೋನಿರತರಾಗಿದ್ದಾಗ ಇಲ್ಲೊಂದು ಚಿಕ್ಕ ಶಿವಲಿಂಗವನ್ನು ಸ್ಥಾಪಿಸಿ ಪಕ್ಕದಲ್ಲೇ ಇದ್ದ ಕಲ್ಯಾಣಿಯೊಂದರಿಂದ ನೀರು ತಂದು ಪೂಜೆ ಮಾಡ್ತಿದ್ರಂತೆ. ಅವರ ಪೂಜೆಗಾಗಿ ಅಲ್ಲಿನ ಕಲ್ಯಾಣಿಯಲ್ಲಿ ಒಂದು ಕಮಲ ಪ್ರತಿನಿತ್ಯ ಅರಳುತ್ತಿತ್ತು. ಅದನ್ನು ನಿತ್ಯ ಶಿವನ ಪೂಜೆಗೆ ಬಳಸ್ತಿದ್ದ ಪರಶುರಾಮರು ಆ ಕಮಲದ ಕಾವಲಿಗೆ ಒಬ್ಬ ಯಕ್ಷನನ್ನು ನೇಮಕ ಮಾಡಿದ್ರಂತೆ. ಕಾವಲು ಕಾಯೋ ಕೆಲಸಕ್ಕೆ ಯಕ್ಷ ಪ್ರತಿದಿನ ಒಂದು ಪ್ರಾಣಿಯನ್ನ ಹಾಗೆ ಒಂದು ಮಡಿಕೆಯಷ್ಟು ಹೆಂಡವನ್ನ ಕೂಲಿಯಾಗಿ ಕೊಡಬೇಕು ಅಂತ ಕೇಳಿದ್ನಂತೆ. ಅದಕ್ಕೆ ಪರಶುರಾಮರು ಒಪ್ಪಿಕೊಂಡ್ರು. ಆ ಯಕ್ಷ ಕಾವಲು ಕಾಯೋದಕ್ಕೆ ಸಿದ್ಧನಾಗಿ ನಿಂತ. ಹೀಗೆ ದಿನಗಳು ಕಳೀತಾ ಇದ್ವು. ಒಂದಿನ ಪರಶುರಾಮರು ಬಂದು ನೋಡ್ತಾರೆ, ಆ ಕೊಳದಲ್ಲಿ ಕಮಲಾನೇ ಇಲ್ಲ. ಹೀಗಾಗಿ ಸಿಟ್ಟಿಗೆದ್ದ ಪರಶುರಾಮರು ಆ ಯಕ್ಷ ಕಾವಲುಗಾರನನ್ನ ದಂಡಿಸೋದಕ್ಕೆ ಸಿದ್ಧರಾಗ್ತಾರೆ. ಅಲ್ಲಿ ಅವರಿಬ್ಬರ ನಡುವೆ ಒಂದು ಘನಘೋರ ಕದನನೇ ನಡೆದು ಹೋಗುತ್ತೆ. ಕಡೆಗೆ ಸಾಕ್ಷಾತ್ತು ಶಿವ ಅಲ್ಲಿ ಪ್ರತ್ಯಕ್ಷನಾಗಿ ಅವರಿಬ್ಬರ ಜಗಳನ್ನ ಬಿಡಿಸಿದ್ದಂತೆ. ಅವತ್ತಲ್ಲಿ ಕೊಳದ ಕಮಲದ ಕಾವಲಿಗೆ ನಿಂತ ಆ ಯಕ್ಷ ಬೇರಿನ್ಯಾರೂ ಅಲ್ಲ, ಆತ ಶಾಪಗ್ರಸ್ತ ಬ್ರಹ್ಮ. ಹಾಗೆ ಈ ಪರಶುರಾಮರು ವಿಷ್ಣುವಿನ ಅವತಾರ. ಹೀಗಾಗಿ ಅಲ್ಲಿ ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರರ ದೇವಾಲಯ ನಿರ್ಮಾಣವಾಯಿತು ಅಂತ ಹೇಳಲಾಗತ್ತೆ. ಇದು ಸ್ಥಳ ಪುರಾಣ. ಆದರೆ ಇನ್ನೊಂದು ಮಾಹಿತಿಯ ಪ್ರಕಾರ ಅವತ್ತಿಗೆ ಇಲ್ಲಿ ನಾಗಾರ್ಜುನ ಅನ್ನೋ ರಸಸಿದ್ಧಿ ಪ್ರವೀಣರೊಬ್ಬರು ಇದ್ರಂತೆ. ನಾವು ತಮಿಳುನಾಡಿನ ಭೋಗರ್ನಾಥರ್ ಹೆಸರನ್ನು ಕೇಳಿದಿವಲ್ಲ, ಅದೇ ರೀತಿಯ ಸಿದ್ಧಿಗಳನ್ನು ಪಡ್ಕೊಂಡಿದ್ದ ಮಹಾವಿದ್ವಾಂಸ ಈ ನಾಗಾರ್ಜುನ ಪಂಡಿತ.
ನಲ್ಲಮಲ ಅರಣ್ಯ ಪ್ರಾಂತದಲ್ಲಿ ಅಪಾರವಾದ ಗಿಡಮೂಲಿಕೆಗಳ ಸಂಪತ್ತಿದ್ದು ಆ ಭಾಗದಲ್ಲಿ ನಾಗಾರ್ಜುನ ಪಂಡಿತರು ವೈದ್ಯ ಹಾಗೂ ರಸವಿದ್ಯೆಯ ಸಂಶೋಧನೆ ಮಾಡ್ತಿದ್ರಂತೆ. ಅದನ್ನು ಪುಷ್ಟೀಕರಿಸೋ ಹಾಗೆ ಇದೇ ನಲ್ಲಮಲ ಅರಣ್ಯ ವ್ಯಾಪ್ತಿಯಲ್ಲಿ ಬರೋ ನವಬ್ರಹ್ಮ ದೇಗುಲಗಳ ಪೈಕಿ ಒಂದಾದ ಬಾಲಬ್ರಹ್ಮ ದೇವಾಲಯದ ವಿಗ್ರಹ ಕೂಡ ನವಪಾಷಾಣ ವಿಗ್ರಹನೇ ಆಗಿದ್ದು ಅದನ್ನು ಸ್ಥಾಪಿಸಿದ್ದು ಕೂಡ ಇದೇ ನಾಗಾರ್ಜುನರು ಅಂತ ಹೇಳಲಾಗತ್ತೆ. ಇನ್ನು ರಸವಿಜ್ಞಾನಂ ಅನ್ನೋ ಪ್ರಾಚೀನ ಗ್ರಂಥದಲ್ಲಿ ಈ ನಾಗಾರ್ಜುನರ ಹೆಸರಿನ ಉಲ್ಲೇಖ ಇದೆ. ನಾಗಾರ್ಜುನರೇ ಗುಡಿಮಲ್ಲಾದಲ್ಲಿನ ಪುರುಷಾಂಗರೂಪಿ ನವಪಾಷಾಣ ಲಿಂಗವನ್ನು ಸ್ಥಾಪಿಸಿರೋ ಸಾಧ್ಯತೆಗಳಿವೆ ಅಂತಾರೆ ಸಂಶೋಧಕರು. ಅದಷ್ಟೇ ಆಗಿದ್ರೆ ಇದು ಕೇವಲ ಸೃಷ್ಟಿ ರಹಸ್ಯವನ್ನು ತಿಳಿಸುವ ಅಥವಾ ಔಷಧ ಗುಣಗಳುಳ್ಳ ವಿಗ್ರಹ ಅಂದ್ಕೋಬಹುದಿತ್ತು. ಆದರೆ ಗುಡಿಮಲ್ಲ ದೇವಾಲಯದಲ್ಲಿ ಇನ್ನೊಂದು ವಿಸ್ಮಯ ಕೂಡ ಇದೆ. ಅದು ನಮ್ಮ ವಾಸ್ತು ವಿಜ್ಞಾನ ಹಾಗೂ ಭೂಗರ್ಭ ವಿಜ್ಞಾನಕ್ಕೆ ಹಿಡಿದ ಕನ್ನಡಿಯಂತಿದೆ. ಈ ದೇವಾಲಯದ ವಿಶೇಷ ಏನು ಅಂದರೆ ಇದರ ಗೋಪುರ ಗಜಪೃಷ್ಠಾಕಾರದಲ್ಲಿದೆ. ಬಹುಶಃ 3ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿರಬಹುದು ಅಂತ ಊಹೆ ಮಾಡಲಾಗುವ ಈ ದೇವಾಲಯವನ್ನು ಶಾತವಾಹನ ಅರಸರು ಕಟ್ಟಿಸಿರಬಹುದು ಅಂತ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಹೇಳ್ತಾರೆ. ಇನ್ನು ಈ ದೇವಾಲಯದ ಅಂಗಳದಲ್ಲಿನ ಶಾಸನಗಳಲ್ಲಿ ಕ್ರಿಸ್ತಶಕ 800ರಿಂದ ಹಿಡಿದು ಕ್ರಿಸ್ತಶಕ 1346ರವರೆಗೆ ಯಾವೆಲ್ಲ ರಾಜರು ಈ ಮಂದಿರದ ಅಭಿವೃದ್ಧಿಗೆ ಕೆಲಸ ಮಾಡಿದರು ಅನ್ನೋದರ ಬಗ್ಗೆ ಉಲ್ಲೇಖ ಇದೆ. ಪಲ್ಲವರ ರಾಜ 3ನೇ ನಂದಿವರ್ಮನಿಂದ ಹಿಡಿದು ಮಧುರೈನ ನಾಯಕರು ಹಾಗೂ ವಿಜಯನಗರದ ಅರಸರವರೆಗೆ ಹಲವಾರು ರಾಜರು ಈ ಗುಡಿಮಲ್ಲಂ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಆದರೆ ಇಲ್ಲಿನ ಶಾಸನಗಳಲ್ಲೆಲ್ಲೂ ಇದಕ್ಕೆ ಗುಡಿಮಲ್ಲ ಅನ್ನೋ ಹೆಸರು ಕಾಣುವುದಿಲ್ಲ. ಶಾಸನಗಳಲ್ಲಿನ ಉಲ್ಲೇಖಗಳ ಪ್ರಕಾರ ಇದು ವಿಪ್ರಪೀಠ ಅಂದರೆ ಒಂದು ಕಾಲದ ಬ್ರಾಹ್ಮಣ ಅಗ್ರಹಾರ ಆಗಿರಬಹುದು. ಇಲ್ಲಿನ ವಾಸ್ತು ವಿಶೇಷ ಏನು ಅಂದರೆ ಪ್ರತಿ ವರ್ಷ ಸೂರ್ಯ ತನ್ನ ಪಥ ಬದಲಿಸಿದಾಗ ಇಲ್ಲೊಂದು ಖಗೋಳ ವಿಸ್ಮಯನೇ ನಡೆಯುತ್ತೆ. ಅದೇನಪ್ಪ ಅಂದರೆ ಸಾಮಾನ್ಯವಾಗಿ ಡಿಸೆಂಬರ್ 15ರಿಂದ 22ರವರೆಗೆ ಮುಂಜಾನೆಯ ಸೂರ್ಯ ರಶ್ಮಿಗಳು ಈ ವಿಪ್ರಪೀಠದ ಶಿವನ ಪಾದಸ್ಪರ್ಶ ಮಾಡುತ್ತವೆ. ಈ ಮಂದಿರದ ಪ್ರವೇಶ ದ್ವಾರ ಪೂರ್ವ ದಿಕ್ಕಲ್ಲೇ ಇದ್ದರೂ ಇಲ್ಲಿನ ವಿಗ್ರಹ ಮುಖ ಮಾಡಿ ನಿಂತಿರುವುದು ಮಾತ್ರ ದಕ್ಷಿಣದ ದಿಕ್ಕಿಗೆ. ದಕ್ಷಿಣದ ಗೋಡೆಯಲ್ಲಿರೋ ಕಲ್ಲಿನ ಕಿಟಕಿಗಳ ಮೂಲಕ ಒಳಪ್ರವೇಶಿಸುವ ಸೂರ್ಯ ಕಿರಣಗಳು ನೇರವಾಗಿ ಈ ವಿಗ್ರಹದ ಪಾದಸ್ಪರ್ಶ ಮಾಡುತ್ತವೆ. ಸಾವಿರಾರು ವರ್ಷಗಳ ಹಿಂದೆ ಗಣಿತ ಹಾಗೂ ವಾಸ್ತು ವಿಜ್ಞಾನ ಸೂತ್ರಗಳನ್ನು ಬಳಸಿ ಇಂಥದ್ದೊಂದು ಅದ್ಭುತವನ್ನು ಸೃಷ್ಟಿ ಮಾಡಿರೋ ನಮ್ಮ ಪೂರ್ವಜರ ಬಗ್ಗೆ ನಾವು ಹೆಮ್ಮೆ ಪಡಲೇಬೇಕು. ಅದಕ್ಕೆ ನಾನು ಆಗಲೇ ಹೇಳಿದ್ದು ದೇವಾಲಯಗಳು ಕೇವಲ ಪೂಜಾ ಕೇಂದ್ರಗಳಲ್ಲ, ಅವು ವಿಜ್ಞಾನ ಕೇಂದ್ರಗಳು ಅಂತ. ಇನ್ನಿಲ್ಲಿನ ಮತ್ತೊಂದು ವಿಸ್ಮಯ ಏನು ಅಂದರೆ ವಿಗ್ರಹದ ಸುತ್ತ ಆಯತಾಕಾರದಲ್ಲಿರೋ ಕಲ್ಲಿನ ತೊಟ್ಟಿ ಇದೆಯಲ್ಲ, ಇದು ಪ್ರತಿ 60 ವರ್ಷಗಳಿಗೊಮ್ಮೆ ಜಲಾವೃತವಾಗುತ್ತೆ ಅನ್ನೋದು. ತೊಟ್ಟಿಯ ತಳಭಾಗದಲ್ಲಿ ನಿರ್ಮಿಸಿರೋ ಸಣ್ಣ ರಂಧ್ರದ ಮೂಲಕ ತಾನಾಗಿ ಒಳಗೆ ಬರೋ ನೀರು ಈ ಪರಶುರಾಮೇಶ್ವರನ ಪಾದವನ್ನು ತೊಳೆಯತೊಡಗುತ್ತೆ. ಇಲ್ಲಿ ಗುಪ್ತಗಾಮಿನಿಯಾಗಿ ಹರಿಯುವ ಗಂಗೆ ಪ್ರತಿ 60 ವರ್ಷಗಳಿಗೊಮ್ಮೆ ತಪ್ಪದೇ ಗರ್ಭಗುಡಿಯನ್ನು ಪ್ರವೇಶಿಸ್ತಾಳೆ. ನೆಲ ಗರ್ಭದಿಂದ ಬರುವ ಈ ಗಂಗೆ 1945ರಲ್ಲಿ 2005ರಲ್ಲಿ ಗುಡಿಯನ್ನು ಪ್ರವೇಶ ಮಾಡಿದ್ಲಂತೆ. ಮುಂದೆ 2065ರಲ್ಲಿ ಕೂಡ ಇಂಥದ್ದೊಂದು ವಿಸ್ಮಯಕಾರಿ ಘಟನೆ ನಡೆಯುತ್ತೆ ಅಂತಾರೆ ದೇವಾಲಯದ ಅರ್ಚಕರು. ಇಲ್ಲಿ ನೀರು ಹರಿಯುವ ಜಾಗದಲ್ಲಿ ಈ ದೇವಾಲಯವನ್ನು ಪ್ರತಿಷ್ಠಾಪಿಸಿದ್ದಾರೆ ಅಂತ ಅಂದ್ಕೊಳ್ಳೋಣ ಅಂದರೆ ಅದು 60 ವರ್ಷಗಳಿಗೊಮ್ಮೆ ಮಾತ್ರ ವಿಗ್ರಹದ ಕೆಳಭಾಗದಿಂದ ಮೇಲೆ ಬರೋದಕ್ಕೆ ಹೇಗೆ ಸಾಧ್ಯ? ಇದರ ಹಿಂದೆ ಬೇರಿನ್ನೇನಾದರೂ ವೈಜ್ಞಾನಿಕ ಮಹತ್ವ ಇದೆಯಾ? ಈ ಬಗ್ಗೆ ಸಂಶೋಧನೆಗಳು ನಡೀಬೇಕಿವೆ. ಈ ದೇವಾಲಯ ರೂಪಿ ಸೈನ್ಸ್ ಸೆಂಟರ್ ನಮ್ಮ ಕರ್ನಾಟಕದಿಂದ ತೀರಾ ದೂರ ಏನಿಲ್ಲ. ತಿರುಪತಿಗೆ ಸಮೀಪ ರೇಣಿಗುಂಟ ರೈಲ್ವೆ ನಿಲ್ದಾಣದಿಂದ ಕೇವಲ 24 ಕಿಲೋಮೀಟರ್ ದೂರದಲ್ಲಿದೆ ಈ ಗುಡಿಮಲ್ಲ. ಸಾಮಾನ್ಯವಾಗಿ ತಿರುಪತಿಗೆ ಹೋಗಿ ಅಲ್ಲಿನ ದೇವರ ಜೊತೆ ಕಮಿಷನ್ ಮಾತಾಡಿಕೊಂಡು ಹರಕೆ ಹೊತ್ತು ಬರೋ ನಮ್ಮಂಥ ಭಕ್ತರಿಗೆ ಈ ಗುಡಿಮಲ್ಲದ ಸೈನ್ಸ್ ಸೆಂಟರ್ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಇಲ್ಲಿಗೆ ಬರೋ ಜನರ ಸಂಖ್ಯೆ ಕಡಿಮೆ. ನೀವು ಯಾವಾಗಾದರೂ ಆ ಕಡೆಗೆ ಹೋದರೆ ಮರೀದೆ ಗುಡಿಮಲ್ಲ ದೇವಾಲಯಕ್ಕೆ ಹೋಗಿ ಬನ್ನಿ. ಸೃಷ್ಟಿ ರಹಸ್ಯ, ಲಿಂಗದ ಮೂಲ ರೂಪ, ವಾಸ್ತು ಹಾಗೂ ಖಗೋಳ ವಿಜ್ಞಾನ, ಭೂಗರ್ಭಶಾಸ್ತ್ರ ಹೀಗೆ ಏನೇನನ್ನೋ ತನ್ನೊಳಗೆ ಅಡಗಿಸಿಟ್ಟುಕೊಂಡಿರುವ ಈ ಪ್ರಾಚೀನ ಶಿವಾಲಯದ ದರ್ಶನ ನಿಮ್ಮಲ್ಲಿ ನಮ್ಮ ಪೂರ್ವಜರ ವೈಜ್ಞಾನಿಕ ಸಂಪತ್ತಿನ ಬಗ್ಗೆ ಅಭಿಮಾನ ಮೂಡಿಸಿದ್ರೆ ಅದಕ್ಕಿಂತ ಮತ್ತಿನ್ನೇನು ಬೇಕು? ಆ ಕಡೆ ಹೋದಾಗ ಒಂದ್ಸರಿ ದೇವಾಲಯಕ್ಕೆ ಭೇಟಿ ಕೊಟ್ಟು ಬನ್ನಿ. ಇದು ಸ್ನೇಹಿತರೆ ಗುಡಿಮಲ್ಲದಲ್ಲಿನ ವೈಜ್ಞಾನಿಕ ದೇವಾಲಯದ ಕಥೆ. ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಮತ್ತೊಂದು ವಿಶೇಷ ತಗೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.